ನನ್ನ ಮಗಳು ಎಲ್ಲೋದ್ಲು? ಇಲ್ಲೇ ಎಲ್ಲೋ ಇರಬೇಕಿತ್ತಲ್ಲ ನನ್ನ ಮಗಳು. ಎತ್ತೊಂಟೋಗ್ಬಿಟ್ಲು ಅಂತ ಊರಾಗೆ ಯಾರ ಮಂತಾಗೂ ಕಾಣಿಸ್ತಿಲ್ಲ. ಗುಡಿಸ್ಲುತ್ತಾಗಂತೂ ಮೊದಲೇನೇ ಇಲ್ಲ. ಗುಡಿಸ್ಲುತ್ತಾಗೂ ಇಲ್ಲ, ಎಲ್ಲೂ ಇಲ್ಲ ಅಂತಂದರೆ ಮತ್ತೆ ಇನ್ನೆಲ್ಲಿಗೆ ಹೋಗಿರಕ್ಕೆ ಸಾಧ್ಯ? ಎಲ್ಲಿ ಹೋದ್ಲು ಅಂತ ಅರ್ಥ ಆಯ್ತಿಲ್ವೇ ನನಗಂತೂ. ಎಲ್ಲಿಗೆ ಹೋಗಿರ್ಬೋದು? ಅಯ್ಯೋ, ನನ್ನ ಮಗಳು ಏನಾರ ಟೆನ್ಷನ್ಗೆ ಏನಾರ ಮಾಡ್ಕೊಂಡು ಹಿಡ್ಕೊಂಬಿಟ್ಲಾ? ಛೇ ಛೇ ಛೇ, ಇಲ್ಲ. ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಎಲ್ಲಿಗೆ ಹೋಗಿರ್ಬೋದು? ಅರ್ಥ ಆಯ್ತಿಲ್ವಲ್ಲ ನನಗಂತೂ. ಎಲ್ಲಿ ಹೋಗೋರೋ ಏನು ಕತೆಯೋ. ಇರು, ಯಾರನ್ನ ಇಲ್ಲೇ ಏನೇ ಕೇಳೋಣ. ಕೇಳಿದ್ರೆ ಹೇಳ್ತಾರೆ. ಎಲ್ಲೋದ್ರು ಏನು ಎತ್ತ ಅಂತೇಳ್ಬಿಟ್ಟು ಕೇಳಿದ್ರೆ ಏನೇ ಗೊತ್ತಾಯ್ತದೆ. ಹೇಳ್ತಾರೆ. ಅಕ್ಕ, ಅಕ್ಕ. ಓ, ಏಳೆ ಮಮ್ತಿ, ಜೈಲಿಂದ ಯಾವಾಗ ಬಿಡುಗಡೆ ಅದೇ? ಇವಾಗ ಬಂದೇನು ಜೈಲಿಂದ? ಹಾಂ, ಎಲ್ರೂ ಹೇಳ್ತಾನೆ ಇದ್ರು. ಜೈಲಿಗೆ ಹೋಯ್ತಾಳೆ ಹೋಯ್ತಾಳೆ ಅಂತ. ಕೊನೆಗೂ ಸುಮ್ಮಿ ಜೊತೆ ಸೇರ್ಕೊಂಡು ನೀನು ಹೊಂಟೋಗ್ಬಿಟ್ಟಲೆ ನೀನು. ಹಾಂ, ಹೋಗತ್ತಾಗೆ ಸುಮ್ಕೇನಿಯ. ಯಾಕೆ ಬೇಕಿತ್ತಿದೆ ಎಲ್ಲನೂ? ಊರಾಗೆಲ್ಲ ನಿನ್ನ ಬಗ್ಗೆ ಹೆಂಗೆ ಮಾತಾಡ್ತಾವ್ರು ಗೊತ್ತೇ? ಅಯ್ಯೋ ಬುಡಕ್ಕ. ಹೇಳೋರ್ಗೆಲ್ಲ ಇದು ಮಾಡೋಕ್ಕಾಯ್ತದ ನಾನು? ಹೇಳೋರ್ಗೆಲ್ಲ ಅದೇನೋ ಅಂತಾರಲ್ಲ, ಹೇಳೋರ್ಗೆಲ್ಲ ಉತ್ತರ ಕೊಟ್ಕೊಂಡು ಕುಂತ್ಕೊಳಕ್ಕಾಯ್ತದ? ಅದೆಲ್ಲ ಆಗಕ್ಕಿಲ್ಲ. ಈಗ ನಾನು ಅದಲ್ಲ ಕಣಕ್ಕ. ಅದೇನು ಅಂತ ಹೇಳಿದ್ರೆ, ನನ್ನ ಮಗಳು ಎಲ್ಲೂ ಕಾಣ್ತಿಲ್ವಲ್ಲ. ನಾನು ಜೈಲಿಗೆ ಹೋದ್ಮೇಲೆ ನನ್ನ ಮಗಳು ಎಲ್ಲೋದ್ಲೋ, ಯಾರ ಜೊತೆ ಅವಳು ಊರ್ಗೀರ್ ಬಿಟ್ಬಿಟ್ಟು ಹೋದ್ಲೋ ಏನೂ ಗೊತ್ತಿಲ್ಲ ಕಣಕ್ಕ. ಊರೆಲ್ಲ ಆ ಕಡೆ ಈ ಕಡೆ ಅಂತ ನೋಡಿದೆ, ಎಲ್ಲೂ ಕಾಣಲಿಲ್ಲ. ಅದಕ್ಕೆ ನನಗೆ ಗುಡಿಸುತ್ತಕ್ಕೆ ಹೋಗಿದ್ದೆ. ಅಲ್ಲೂ ಯಾವ ಪಾತ್ರೆ ಸಾಮಾನು ಇಲ್ಲ, ಏನೂ ಇಲ್ಲ. ಎಲ್ಲೋದ್ಲು ಅಂತ ನನ್ನ ಮಗಳು ಗೊತ್ತಿಲ್ಲ. ಫೋನ್ ಮಾಡಿಸಿದ್ರೆ ಫೋನ್ ಸಮೇತ ಎತ್ತುತ್ತಿಲ್ಲ. ಅದಕ್ಕೆ ನಿಮ್ಗೇನ ಗೊತ್ತೇನೋ ಅಂತ ಹೇಳ್ಬಿಟ್ಟು ಕೇಳೋನಿ ಅಂತ ಬಂದೆ. ಊರೆಲ್ಲ ಹುಡ್ಕಾಡಿ. ಊರ್ ಮುಂದೆ ನೋಡ್ಲಿಲ್ವೇ? ಊರ್ ಮುಂದೆ ತರಕಾರಿ ಮಾರ್ಕೊಂಡಿದ್ಲು. ಏನು, ನನ್ನ ಮಗಳು ತರಕಾರಿ ಮಾರ್ತಾವಳೆ ಊರ್ ಮುಂದೆ? ಇನ್ನೇನು ಮಾಡ್ತಾಳೆ ಜೀವನಕ್ಕೆ? ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಏನಾರ ಒಂದು ಮಾಡ್ಬೇಕಲ್ಲ ಜೀವನಕ್ಕೆ. ಅದಕ್ಕೆ ಹೋಗ್ಬಿಟ್ಟು ತರಕಾರಿ ಗಿರ್ಕಾರಿ ಮಾರ್ಕೊಂಡು ಊರೂರುನು ತೊಳ್ಕೊಂಡೋಗಿ ತರಕಾರಿ ಅಂಗಡಿಯ ತೊಳ್ಕೊಂಡೋಗಿ ಮಾರ್ತಾಳು ಕಣಮ್ಮಿ. ನಾನು ತಗೊಂಡೆ ಸಂದಕವೇ ತರಕಾರಿ ಎಲ್ಲನೂ. ಊರ್ ಮುಂದೆ ಇತ್ತಾಳು, ಹೋಗು. ಯಾಕೆ ನೀನು ಅಲ್ಲಿಗೆ ಹೋಗ್ಲಿಲ್ವೇ? ಆ ಕಡೆಯಿಂದನೇ ಬಂದಲ್ಲ, ನನ್ನ ಕಣ್ಗೇನು ಕಾಣಲಿಲ್ವಲ್ಲ ನನ್ನ ಮಗಳು. ಇರಕ್ಕ, ಹೋಗಿ ನೋಡ್ತೀನಿ. ನನ್ನ ಮಗಳು ತರಕಾರಿ ಮಾರೋದು ಅಂದರೆ ಏನು? ನನ್ನ ಮಗಳು ಊರೂರು ತಿರ್ಗೋದು ಅಂತಂದರೆ ಏನು? ಅಯ್ಯೋ, ಏನಮ್ಮಿ ಆಯ್ತದೆ ಇವಾಗ. ನಾ ಒಳ್ಳೆ ಬುದ್ಧಿ ಬಂದು ಮೈ ಬಗ್ಸ್ ಕೆಲಸ ಮಾಡಣಿ ಅಂತ ಮಾಡ್ತಿರ್ಬೇಕು ನೋಡಮ್ಮಿ. ಅದೇನೋ ಅಂತಾರಲ್ಲ, ಕೆಟ್ಟ ಕಾಲ ನಡೆದೋಯ್ತು. ಇನ್ನು ಮುಂದೇನಾದ್ರೂ ಸಂದಾಕಿರ್ರಿ. ಏನೋ ಒಂದು ಕೆಲಸ ಮಾಡ್ಕೊಂಡು ಸಂದಾಕಿರ್ರಿ, ಸರಿನಾ? ಹೋಗು, ನೀನು ಸುಮ್ಕೇಣಿಯ ಹೋಗಿ ಅದೇನೋ ಅವಳಿಗೂ ಸಹಾಯ ಗಿಹಾಯ ಮಾಡ್ಕೊಂಡು ಅವಳಿಗೂ ಇರೋಗು. ಸುಮ್ಕೇಣಿಯ ಯಾಕೆ? ಇವಳಿಗೆ ಆ ದೇವ್ರ ದಯಿಂದ ಇನ್ನು ಮುಂದೆ ನಾವು ಒಳ್ಳೆ ಬುದ್ಧಿ ಕೊಡಂಗೆ ಮಾಡಿಬಿಟ್ರೆ ಸಾಕು. ಇವಳು ಕಾಟನೋ, ಇವಳು ದೌಲತ್ತು, ಇವಳು ದುರಂಕಾರನೋ ನಮಗಂತೂ ಸಾಕಾಗೋಗ್ಬಿಟ್ಟೈತೆ. ಇವಳು ದೌಲತ್ತು, ಇವಳು ದುರಂಕಾರದಿಂದ. ಹುಡು ಪಾಪ, ಮಗಳನ್ನ ತರಕಾರಿ ಮಾಡ್ಕೊಂಡು ಸಂದಕೊಳ್ಳಲ್ಲ ಅಷ್ಟೇನಿಯ ಸಾಕು. ಉಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆ, ಬದನೆಕಾಯಿ, ಸೊಪ್ಪು ಇಲ್ಲಿ ಊರ ಮುಂದೆ ಇಟ್ಕೊಂಡ್ರೆ ಒಳ್ಳೆ ವ್ಯಾಪಾರ ಆಯ್ತದೆ. ಹೆಂಗೋ ಇಲ್ಲಿ ಅಂಗಡಿ ತಗೋಸಿ ಇವತ್ತು ನಿಲ್ಲಿಸ್ತೀನಿರು. ಅಂಗಡಿಗೆ ಬರೋರು ಯಾರು ನೋಡಿದ್ರೆ ಇಲ್ಲೇ ತಗೊಂತಾರೆ. ಇದೊಂಥರ ಸಂದಕೈತಪ್ಪ, ತೊಳ್ಕೊಂಡು ಓಡಾಡೋದಷ್ಟೇನಿಯ. ಹೆಂಗೋ ನನ್ನ ಜೀವನಕ್ಕಂತೂ ಕಾಸು ಹುಡ್ತಾಯ್ತಲ್ಲ, ಅಷ್ಟೇ ಸಾಕು. ಇನ್ನು ಅದಕ್ಕೆ ಇನ್ನೇನು ಬೇಕು ಹೇಳು? ಇಷ್ಟು ಹುಡ್ತಾಯ್ತಲ್ಲ ಅಷ್ಟು ಸಾಕು ತಗ. ಹೆಂಗೋ ಅಕ್ಕಯ್ಯ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ತರಕಾರಿ ಕೇಳ್ತು. ಫಂಕ್ಷನ್ ಕೇಳಿದ್ದು ಅದ್ರಾಗ ನನಗೊಂದು 150 ರೂಪಾಯಿ ತನಕ ಲಾಭನೇನೆಯೇ ಸಿಕ್ತು. 150 ಬಿಡು, 150 ತನಕ. ಇನ್ನೇನು ಫ್ರೀ ಬಸ್ಸಾಗ ಹೋಗಿದ್ದು, ಬಸ್ಸಾಗ ಹಾಕೊಂಡು ಬಂದಿದ್ದು. 150 ರೂಪಾಯಿ ಲಾಭ ಸಿಕ್ಕೈತೆ, ಸಾಕು. ಏನೋ ಒಂದು ನನ್ನ ಮಗೇನು ಖರ್ಚಿಗೆ ಹಾಕಿಲ್ವಾ? ನನ್ನ ಮಗೊಂದು ಕೆನುಕನ ಆಗಕ್ಕಿಲ್ವ ಹೇಳು? ಏನಕ್ಕನ ಒಂದು ಕಾಯ್ತದೆ ಬಿಡು. ಅಯ್ಯೋ ತೇಜ, ಮಗಳೇ. ಬಂದ ಜೈಲಿಂದ? ಓ, ನಾನು ಹೆಂಗೋ ಜೈಲಿಂದ ಬಂದೆ. ಇದೇನಮ್ಮಿ ಮಾಡ್ತಾ ಇದೀಯ ನೀನು? ಊರೂರು ಅಲ್ಕೊಂಡು ತರಕಾರಿ ಮಾರ್ತಾ ಇದೀಯಾ? ನೀನು ಯಾಕೆ ಊರೂರು ಅಲ್ಕೊಂಡು ತರಕಾರಿ ಮಾರ್ತಾ ಇದೀಯಾ? ಈ ಡ್ರೆಸ್ ಏನು, ನೀನು ಅವತಾರ ಏನು, ನೀನು ಹೆಂಗಿದ್ದೆ, ಹೆಂಗಾಗೋಗ್ಬಿಟ್ಟೆ? ಏನಾಯ್ತಮ್ಮಿ ನಿಂಗೆ? ನೀನು ಅಪ್ಪ ಕೋಟಿ ಸಂಪಾದನೆ ಮಾಡಿದ್ರಿ. ಅದಕ್ಕೆ ನಾನು ಇನ್ನೇನು ಮಾಡಲಿ, ಮಾಡೋಕ್ಕೆ ಕೆಲಸ ಇರಲಿಲ್ಲ. ನಂಗೂ ಟೈಮ್ ಪಾಸ್ ಆಗಬೇಕಿತ್ತು. ಅದಕ್ಕೆ ಊರೂರು ಅಲ್ಕೊಂಡು ತರಕಾರಿ ನುಕ್ಕೊಂಡು ಓಡಾಡ್ತಿದ್ದೀನಿ ಕಣಮ್ಮ, ಅಷ್ಟೇ ಮಗಳೇ. ನ್ಯಾಯವಾಗಿ ಹೇಳೆ, ಏನೇ ತರಕಾರಿ ವ್ಯಾಪಾರ ಎಲ್ಲನೂ ಮಗಳೇ ಇದೆಲ್ಲ ನಮಗೆ ಶ್ರೇಯಸ್ಸಲ್ಲ, ಒಳ್ಳೇದನ್ನೂ ಅಲ್ಲ. ನೋಡಮ್ಮಿ, ಊರಾಗೆ ಎಷ್ಟು ಜನ ಆಡ್ಕೊತಾರೆ ಹೇಳು? ಊರೂರು ತಿರ್ಕೊಂಡು ನೀನು ಹಿಂಗೆ ಓಡಾಡ್ತಿದ್ರೆ ನೋಡು, ಹೋಗುತ್ತೆ ಬಿಸಾಕಿ, ಆ ಅಂಗಡಿನೇ ಬಿಸಾಕಿ ನೋಡಿ. ನೂಕ ಗಡಿ ತಗೊಂಡು ತರಕಾರಿ ನುಕ್ಕೊಂಡು ಊರೂರು ಓಡಾಡ್ತಾವಳೆ. ಏನಾಗಕ್ಕಿಲ್ಲ ಹೇಳು, ನೀನು ಹುಟ್ಟಿ ಎಲ್ಲನೂ ನೋಡಿ ಪ್ಯಾಟೆಗೆ ಹೊಂಟೋಗೋಣ. ಈ ಊರು ಬೇಡ, ಈ ಊರು ಸವಾಸನವೇ ಬೇಡ. ಯಪ್ಪ, ದೊಡ್ಡ ನಮಸ್ಕಾರ ಈ ಊರಿಗೆ. ಬೆಂಗ್ಳೂರಿಗೆ ಹೋಗಿ ಏನು ಮಾಡ್ತೀಯಾ? ಬಿಕ್ಸೆ ಎತ್ತತೀಯಾ? ಇಲ್ಲಾಂದ್ರೆ ಯಾವ್ದಾನ ಒಂದು ಅಂಗಡಿನೋ ಯಾವ್ದಾನ ಮನೆನೋ ಕನ್ನ ಹಾಕ್ತೀಯಾ? ಯಾಕಮ್ಮಿ ಹಿಂಗೆ ಮಾತಾಡ್ತಿದ್ದೀಗ? ಪ್ಯಾಟನ್ನ ಕೆಲ್ಸಕ್ಕೆ ಹೋಗೋಣ ಬಿಡು. ಏನು, ನಿನಗೆ ಈ ಕೆಲಸ ಮಾಡಿದ್ರೆ, ತರಕಾರಿ ಮಾರೋ ಕೆಲಸ ಮಾಡಿದ್ರೆ ನಿನ್ಗೆ ಅವಮಾನನ? ಅದೇ ನಿನಗೆ ಕಳ್ತನ ಮಾಡಕ್ಕೆ, ಹೊಸ ಕಳ್ತನ ಮಾಡಕ್ಕೆ ಹೋದ್ರೆ ಅದು ನಿಂದು ಒಳ್ಳೆತನನ?
ನಿಮ್ಮಂಥವ್ರಿಂದನೇ ಹಿಂಗೆ ಆಗಿರೋದು. ನನ್ನ ಜೀವನ ಹಿಂಗೆ ಹಾಳಾಗೋಗೈತೆ. ಇವತ್ತು ನಡು ಬೀದಿಗೆ ಬಂದಿದ್ದೀನಿ. ಹಾಂ, ಏನು ಇಲ್ದಿದ್ದಂಗೆ ಬೀದಿಗೆ ಬಂದಿದ್ದೀನಿ ಅಂದರೆ ಅದು ಕಾರಣನೇನಿಯ ನೀನಮ್ಮ. ನೀನೇ ಅದಕ್ಕೆಲ್ಲನೂ ಕಾರಣ. ನಿನ್ನಿಂದನೇ ನಾನು ಬೀದಿಗೆ ಬಂದಿದ್ದು, ನನ್ನ ಗಂಡನಿಂದ ದೂರ ಆಗಿದ್ದು, ನನ್ನ ಬೀದಿಗೆ ಬಂದಿದ್ದು, ನನ್ನ ಮಗನ ದೂರ ಮಾಡ್ಕೊಂಡಿದ್ದು ಎಲ್ಲ ನಿನ್ನಿಂದನೇ. ನೋಡಮ್ಮ, ನಿನ್ನ ಮಾತು ಕೇಳಕ್ಕೆ ನನ್ನ ತಯಾರಿನೇನಿಯ ಇಲ್ಲ. ನೋಡು, ನನ್ನ ಜೀವನಕ್ಕೆ ಹೆಂಗೋ ಒಂದು ದಾರಿ ಆಗೈತೆ. ನನ್ನ ಜೀವನಕ್ಕೆ ನನ್ನ ಜೀವನ ಏನಿಯ ನಂಗೆ ಇಷ್ಟನೂ ಆಗೈತೆ. ಕಷ್ಟಪಟ್ಟು ಮೈ ಬಗ್ಸ್ಬಿಟ್ಟು ದುಡಿದ್ರೆ ಏನೋ ಒಂದು ಆಯ್ತದೆ. ನೋಡು, ದಯವಿಟ್ಟು ದಯವಿಟ್ಟು ಹೇಳ್ತಾ ಇದ್ದೀನಿ, ನನ್ನ ಸವಸಕ್ಕೆ ನೀನು ಬರಬೇಡ. ಅಯ್ಯೋ 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 ಮಗಳೇ, ಯಾಕಮ್ಮ ಹಿಂಗೆ ಅಂತಿದ್ಯಾ? ಊರೂರು ನುಗ್ಕೊಂಡು ಓಡಾಡ್ತಾ ಇದ್ರೆ ಮುರ್ವಾದಿ ಇರ್ತದೆ ನಿಮ್ಮ ಹಂಗ. ಬ್ಯಾಡ ಕಣಮ್ಮಿ, ಬ್ಯಾಡ. ನನ್ನ ಮಾತು ಕೇಳು, ಇದೆಲ್ಲನೂ ಬೇಡ. ನೋಡಿ, ಸುಮ್ಕೇನಿಯ ಹೊಂಟೋಗನಿ. ಊರೂರು ಮಾರ್ಕೊಂಬಂದ್ರೆ ಊರೂರು ಆಡ್ಕತ್ತಾರ ಕಣಮ್ಮಿ ನಮ್ಮನ್ನ. ನೋಡು, ಎಲ್ಲರೂ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗವ್ರೆ. ನಾವು ಇಲ್ಲಿರೋದಕ್ಕಿನ್ನ ಪ್ಯಾಟೆಗೆ ಹೋಗ್ಬಿಟ್ರೆ ಅಲ್ಲಿ ಹೆಂಗೋ ನಡೀತದೆ. ಅಲ್ಲಿ ಏನು ಮಾಡಿದ್ರು ಯಾರು ನೋಡೋಕ್ಕಿಲ್ಲ. ಇದ್ದೂರಾಗೆ ನೋಡಪ್ಪ, ಏನು ಕಾರು ಗೀರು ಇಕ್ಕೊಂಡು ಏನು ಸ್ಟೈಲಾಗಿ ಮೆರಿತಾ ಇದ್ಲು. ಇವಾಗ ನೋಡು ಎಂಥ ಗತಿ ಬಂದೈತಿ ಇವಳಿಗೆ ಅಂತ ಹೇಳ್ಬಿಟ್ಟು ಊರೂರು ಜನ ಎಲ್ಲನೂ ಕಾರಿಸ್ಕೊಂಡು ಹೋಗ್ತಾರೆ. ನನ್ನ ಮಾತು ಕೇಳು, ಯಾವಳ ಕುಣಿತಾಳೆ ಅಂತ ನೀನು ಕುಣಿಬೇಡ. ನಡಿ ಮನೆಗೆ, ನಡಿ ಹೋಗ, ನಡಿ. ಥೂ, ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನಂಗೆ. ಎಲ್ಗೋಯ್ತೀಯ ಮನೆಗೆ? ಎಲ್ಗಮ್ಮ ಹೋಯ್ತೀಯ? ನಿನ್ನ ಮನೆ ಐತೆ ನಿಂದು? ಇರ ಗುಡಿಸ್ಲಿಂದನೂ ಅವಯ್ಯ ಈಚೆ ಕಡೆ ಕಾಕವನೆ. ಬೀದಿ ಬಿಕಾರಿ ಆಗಿದ್ದೀವಿ ನಾವು. ಇನ್ನೂ ನಿನ್ನ ದೌಲತ್ತು ಇನ್ನೂ ಕಮ್ಮಿ ಆಗಿಲ್ವ ನಿನಗೆ? ದೌಲತ್ ರಾಣಿ ನೀನಂತೂ ಇನ್ಯಾವಾಗ ನಿಂಗೆ ದೌಲತ್ ಕಮ್ಮಿ ಆಯ್ತದ ಏನೋ ನಾ ಕಾಣೆ ಕಣಮ್ಮ. ಥೂ, ತಿನ್ನಕ್ಕೆ ಕೂಳಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ದುರಂಕಾರಕ್ಕೆ ಏನೂ ಕಮ್ಮಿ ಇಲ್ಲ. ನೋಡಮ್ಮ, ನಿನ್ನ ಜೀವನ ಹೆಂಗೆ ಬೇಕೋ ಹಂಗೆ ನೀನು ನೋಡ್ಕ. ನನ್ನ ಜೀವನನೂ ಅಷ್ಟೇ ಏನಿಯ, ಹೆಂಗೆ ಬೇಕೋ ಹಂಗೆ ನಾನು ನೋಡ್ಕತ್ತೀನಿ. ನೋಡು, ನಂಗೆ ಈ ತರಕಾರಿ ಮಾರೋದ್ರಾಗ ಏನಿಯ ಖುಷಿ ಐತೆ. ಲಕ್ಷ್ಮು ಅಕ್ಕ ನನಗೋಸ್ಕರ ಅಂತ ಹೇಳ್ಬಿಟ್ಟು ಲಕ್ಷ್ಮು ಹೆಂಗೋನೂ ಇದನ್ನೆಲ್ಲವೇ ಮಾಡಿಕೊಟ್ಟವಳೆ ಲಕ್ಷ್ಮು. ಅಷ್ಟು ಸಾಕು ನನಗೆ. ನನ್ನ ಜೀವನ ನಾನು ನೋಡ್ಕೊಳ್ಳೋಕ್ಕೆ ಒಳ್ಳೆ ದಾರಿ ಏನಿಯ ಸಿಕ್ಕೈತೆ. ಅಷ್ಟೇ ಅಲ್ಲ, ನನ್ನ ಮಗುನ ಕರ್ಕೊಂಡು ಬಂದು ಒಂದು ಚಿಕ್ಕ ಮನೆ ಮಾಡಿಬಿಟ್ಟು ಮನೆನಾಗೂ ಇಕ್ಕೊಂಡಿವ್ನಿ. ನನ್ನ ಮಗುನ ಸಾಕೊಂಡು ನಾನು ಜೀವನ ಮಾಡ್ತೀನಿ. ನೀನು ಏನಾರ ಮಾಡ್ಕ, ನಾನು ನಿನ್ನ ಸವಾಸಕ್ಕೆ ಏನಿಯ ಬರೋಕ್ಕಿಲ್ಲ. ಅಷ್ಟೇ, ನೀನು ಅಷ್ಟೇ ಏನಿಯ, ನನ್ನ ಸವಾಸಕ್ಕೆ ಬರಬೇಡ. ನಿನ್ನ ಮಾತು ಕೇಳಿ ಬೀದಿಗೆ ಬಂದಿರೋದು ಸಾಕು ನಾನು. ಅಯ್ಯೋ 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 ಅಯ್ಯೋ, ಎತ್ತಿರಮ್ಮ, ತಾಯಿನೇನೆಯ ಇಂಥ ಮಾತಂತೀಯೇ? ನೋಡು, ನನ್ನ ಮಾತು ಕೇಳು, ಇವೆಲ್ಲನೂ ಬೇಡ. ಬುಟ್ಟಾಕು, ಏನೋ ಒಂದು ಆಯ್ತದೆ. ಯಾವನ ಒಂದು ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡ್ತೀನಿ ನಾನು. ನೀನು ಸುಮ್ಕೇನಿಯ ಬಾನಿ ನನ್ನ ಜೊತೆ. ಈ ತರಕಾರಿ ಎಲ್ಲ ಮಾರಬೇಡ ಬಾ ಅಮ್ಮಿ. ಅಮ್ಮ, ತಾಯಿ ಅಂತ ಸುಮ್ಮನೆ ಬಿಡ್ತಾ ಇವ್ನಿ. ಇಲ್ಲೋ ಒಂದಿದ್ರೆ ನಿನಗೇನು ಮಾಡ್ತಿದ್ನೋ ನನಗೇನಿಯ ಗೊತ್ತಿಲ್ಲ. ಹಾಗೆ ಬೇಡ ಬಿಡು, ಬಾಯಿಗೆ ಬರ್ತದೆ. ಜ್ವರ ಬರಗಂಟ ಹೊಡೆದು ಬಿಡ್ತಿದ್ದೆ ನಾನಂತುನ್ವೆ. ನೀನು ಹಿಂಗೆ ನನಗೇನು BP ರೈಸ್ ಮಾಡಿಸ್ತೆ ಅಂದರೆ ಹೊಡೆಯೋಕ್ಕೂ ಎಷ್ಟೊಳಲ್ಲ. ನೋಡಮ್ಮ, ನನ್ನ ಜೀವನನ ಫುಟ್ ಬಾತಕ್ಕೆ ತಂದಿದ್ಯಾ. ಇನ್ನು ನಾನು ಸಾಯಿಸ್ಬಿಡ್ತೀಯ ನೀನಂತುನ್ವೆ. ನೋಡು, ನಿನ್ನ ಜೀವನ ನಿಂದು, ನನ್ನ ಜೀವನ ನಂದು. ಜೈಲಿಗೆ ಹೋಗಿದ್ದೆ ಅಲ್ವಾ, ಅಲ್ಲೇ ಹೋಗಿ ಆರಾಮಾಗಿರು. ನಾನೇನು ಕೇಳಲ್ಲ ನಿನ್ನ. ದಯವಿಟ್ಟು ನನ್ನ ಸವಸಕ್ಕೆ ಮಾತ್ರ ನೀನು ಬರಬೇಡ ಕಣಮ್ಮ. ನಿನ್ನ ಕೈ ಮುಗಿತೀನಿ. ತರಕಾರಿ ಅಂಗಡಿನಾಗೆ ನನ್ನ ಜೀವನ ನಾನು ನೋಡ್ಕೊತೀನಿ. ದಯವಿಟ್ಟು ಬಿಟ್ಬಿಡು. ಅಲ್ಲಿ ಲಕ್ಷ್ಮುಯಿಂದ ಒಂದು 2 ಹೊತ್ತು ಊಟನಾದರೂ ತಿಂತಾಯಿದ್ದೀನಿ. ನನ್ನ ಮಗ ಅಪ್ಪುನ ಸಂದಕ್ಕೆ ನೋಡ್ಕೋಬೇಕು ನಾನು. ನಿನ್ನಿಂದ ಅದೆಲ್ಲ ಸಾಧ್ಯನೂ ಇಲ್ಲ. ನಿನ್ನಿಂದ ಇಮ್ಯಾಜ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ನನ್ನ ಫ್ಯೂಚರ್ನ. ದಯವಿಟ್ಟು ನಾನು ಬಿಟ್ಬಿಡು. ತರಕಾರಿ ಅಂಗಡಿ ಆಯಿತು, ನಾನಾಯಿತು, ನನ್ನ ಮಗ ಆಯಿತು. ನೀನು ನಿನ್ನ ದಾರಿ ನೀನು ನೋಡ್ಕ. ಥೂ, ನನ್ನ ಜೀವನ ಹಾಳು ಮಾಡಿದ್ದೆಲ್ಲ ಸಾಕು. ಈಗ ಮತ್ತೆ ನನಗೆ ಇನ್ನೇನು ಹಾಳು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕಾಯ್ಕೊಂಡೈತೋ ಏನೋ ನಾಕಾಣೆ. ಸಾಲ್ದ ಇಷ್ಟು ಹಾಳು ಮಾಡಿರೋದು? ನನ್ನ ಜೀವನ ಬೇಕಾ ಬಿಟ್ಟಿಯಾಗ ಹಾಳು ಮಾಡ್ಬಿಟ್ಟೈತೆ. ನಂದಂತೂ ತಿರುಗಿ ಬಂದೈತೆ. ತರಕಾರಿ ಅಂಗಡಿ ಯಾಕೆ ಇಕ್ಕೊಂಡಿದ್ಯಾ, ಇಕ್ಕಬೇಡ ಅಂತ. ಇನ್ನೇನು ಊರಾಗ ಭಿಕ್ಷೆ ಎತ್ತದೊಂದು ಬಾಕಿ, ಇದಕ್ಕಿನ್ನೂ ಭಿಕ್ಷೆ ಎತ್ತದೆ. ಏನೇ ಹೋಗ್ಬೇಕೇನು? ಯಪ್ಪ, ಯಮ್ಮನ ಸವಸ ಬೇಡ. ನಾನು ನನ್ನ ಮಗ ಇಬ್ಬರೂ ಚೆನ್ನಾಗಿರೋಣ ಸಾಕು. ಇವಮ್ಮ ಏನಾರ ಮಾಡ್ಕೊಂಡು ಹೋಗ್ಲಿ. ಮಗಳೇ, ನನ್ನ ಮಾತು ಕೇಳೆ ಬ್ಯಾಡವೈ. ತರಕಾರಿ ಅಂಗಡಿ ಎಲ್ಲನೂ ಮಗಳೇ ಮಾನ ಮರವದಿ ಹೋಯ್ತದ ಕಣಮ್ಮಿ. ತರಕಾರಿ ಅಂಗಡಿ ಎಲ್ಲ ಇಕ್ಕಬೇಡ ಕಣಮ್ಮಿ. ನನ್ನ ಮಾತು ಕೇಳೆ ತೇಜ. ಅಯ್ಯೋ ಮನ್ಯಾಳಿ, ಈ ಅಂಗಡಿ ಇಕ್ಕೊಂಡು ಮಾನ ಮರವದಿ ಎಲ್ಲ ಕಳಿತಿದ್ಯಾ? ಹೆಂಗೆ ಸ್ಟ್ಯಾಂಡರ್ಡಾಗಿ ಯಾವನ ಚೆನ್ನಾಗಿರೋನ ಕಟ್ಕೊಂಡಿದ್ರೆ ನೆಮ್ಮದಿಯಾಗಿ ಏನೇ ಇರ್ಬೋದಿತ್ತು. ಅದು ಬಿಟ್ಬಿಟ್ಟು ಇದು ಬಾಳು ಅಂತ ಬಾಳ್ತಾವಳ ಈ ಮನ್ಯಾಳಿ. ಇವಳು ಬಾಳ್ಗಿಷ್ಟು ಮಣ್ಣಾಕ, ಇವಳು ಬಾಳ್ಗಿಷ್ಟು ಬೆಂಕಿ ಹಾಕ, ಇವಳು ಹಾಳಾಗೋಗ. ಯಾಕೆ ಹಿಂಗೆ ಮಾಡ್ತಾವಳೆ? ನನ್ನ ದಾರಿ ನಂದಂತೆ, ಇವಳ ದಾರಿ ಇವಳ್ದಂತೆ. ಅದು ಹೆಂಗೆ ಸಾಧ್ಯ? ಅದು ಹೆಂಗೆ ಬಿಡೋಕ್ಕಾಯ್ತದೆ? ಇವಳನ್ನ ಹೆಂಗನ ಮಾಡಿ ಪ್ಯಾಟೆ ಕರ್ಕೊಂಡು ಹೋಗ್ಬೇಕಲ್ಲ. ಬೆಂಗಳೂರು ಕರ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲೇ ಇದ್ರೆ ಮೊರವಾದಿ ಹೋಯ್ತದೆ. ಲೇ ಬೆಂಡ್ಲಿ ಮನ್ಯಾಳ್ ಬಿತ್ರಿ, ಏನೇ ಬಂದಿರೋದು ನಿನಗೆ? ಪಾಪ ಅವಳು ಹೆಂಗೋ ಬದಲಾಗ್ಬಿಟ್ಟು ಇವಾಗ ಅವಳ ಜೀವನ ಅವಳು ಕಟ್ಕೊಂಡವಳೆ. ಲಕ್ಷ್ಮಿಯಿಂದ ಅವಳ ಜೀವನ ಸಂದ ಕಾಯ್ತೈತೆ. ಇವತ್ತು ಅವಳು ಮಗು ಜೊತೆ ಸಂದಕ್ಕೆ ಏನಿಯ ಬಾಳ್ತಾವಳೆ. ಅಂಥದ್ರಾಗೆ ಈಗ ಮತ್ತೆ ಬಂದ್ಬಿಟ್ಟು ಮಳ್ಳಿ ನೀನು ಮತ್ತೆ ಅವಳ ಜೀವನ ಹಾಳು ಮಾಡಬೇಕು ಅಂತ ಬಂದಿದ್ದೀಗೇನೆ. ನೋಡೆ, ನೀನು ಹಾಳಾಗೋಗಿ ಸಾಕು. ಅವಳ ಜೀವನ ಇನ್ಮೇಲೆ ಸಂದಕ್ಕಿರ್ತದೆ. ನೀನು ಆದಷ್ಟು ದೂರ ಇರು. ಆ ಲಕ್ಷ್ಮು ಏನಾರ ಒಂದು ವ್ಯವಸ್ಥೆ ಮಾಡಿ ಅವಳ ಜೀವನನ ಸೆಟ್ಲು ಮಾಡಿಸ್ತಾಳೆ. ನೀನು ಹಿಂಗೆ ನೀನು ಅವಳು ಹಿಂದೆ ಹೋಗಿ 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 ಅವಳ ಜೀವನನ ಹಾಳು ಮಾಡಬೇಡ. ಕಷ್ಟಕ್ಕೆ ಬತ್ತಿಗೋ ಬರಲ್ವೋ ಗೊತ್ತಿಲ್ಲ. ಏನಾರ ಹಿಂಗೆ ನೀತಿ ಪಾಠ ಹೇಳೋಕ್ಕೂ ಬುದ್ಧಿ ಹೇಳೋಕ್ಕೂ ಮಾತ್ರ ಹಂಗೆ ಬಂದ್ಬಿಡ್ತೀಗಲ್ವ. ನೀತಿ ಪಾಠ ಹೇಳೋದ್ರಾಗ ನೀನಂತೂ ಎತ್ತಿದ ಕೈ. ನೀತಿ ಪಾಠ ಹೇಳೋದ್ರಾಗೆ ಅದೇನು ದೊಡ್ಡ ರೋಗ ಬಂದೈತೋ ನಿನ್ಗಂತೂ ನಾ ಕಾಣೆ. ಯಪ್ಪ ಅದು ಯಾಕೆ ಹಿಂಗೆ ಆಡ್ತಿದ್ದೀಗೋ ಬಂದು ನನ್ನ ಮಗಳು ತರಕಾರಿ ಮಾರ್ಕೊಂಡು ಊರು ಅಲಿತಿದ್ರೆ ನೋಡ್ಕೊಂಡು ನಾನು ಸುಮ್ಮನಿರ್ಬೇಕಾ? 4 ಜನ ಏನು ಅನ್ಕೊಳಕ್ಕಿಲ್ಲ. ನೀನು ಬಾಳ್ಗೆಷ್ಟು
4 ಜನ ಏನು ಅನ್ಕೊಳಕ್ಕಿಲ್ವಂತೆ. ಈಗ ನೀನು ಹಿಂಗೆ ಬಿಟ್ಟು ತಿರ್ಕೊಂಡು ಹಿಂಗೆ ಓಡಾಡ್ಕೊಂಡಿದ್ದೀಗಲ್ಲ, ಇವಾಗ ನಿಂಗೆ 4 ಜನ ಏನು ಅನ್ಕೊಳಕ್ಕಿಲ್ವೇನೆ ನಿಂಗೆ? ಹಾಂ? ಅಯ್ಯೋ ನಿನ್ನ ಮಕ್ಕ ಮುಚ್ಚ. ನೋಡೇ ಮಮ್ತಿ, ಹಿಂಗೆ ಹೇಳ್ತೀನಿ ಅಂತಲ್ಲ, ನೀನು ಉದ್ಧಾರ ಆಗಿದಂಗೆ ಆ ಹುಡುಗಿನೂ ಉದ್ಧಾರ ಮಾಡಿದಂಗೆ ಯಾಕೆ ಹಿಂಗೆ ಮಾಡ್ತೀಯ? ಅವಳ ಜೀವನ ಸಂದಕೈತೆ, ಅವಳು ಹೆಂಗೋ ನೋಡ್ಕೊಂಡವಳೆ, ಸುಮ್ಮನೆ ಇದ್ಬಿಡು. ನೋಡು, ಆ ಹುಡುಗಿ ತಂಟೆಗೇನ ಹೋಗ್ಬಿಟ್ಟು ಏನಾರ ಕೆಡ್ಸಕ್ಕೇನಾರ ಅವಳು ಜೀವನನ ಕೆಡ್ಸಕ್ಕೇನಾರ ಬಂದ್ಬಿಟ್ರೆ ನೀನು ಸುಮ್ಮನೆ ಸಾಯಿಸ್ಬಿಟ್ಟು ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ ನೀಯ. ಅಯ್ಯೋ 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 ಅಯ್ಯೋ, ನೀನು ಒಬ್ಳು ತಾಯಿನ ಎಲ್ರೂ ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಬಿಲ್ಡಪ್ ಕೊಡ್ತಿರ್ತಾರೆ ಅಮ್ಮಗಳು. ಎಂಥ ಸಂದಾಕ್ ನೋಡ್ಕೊತಾರೆ ಮಕ್ಕಳನ್ನ. ಆದರೆ ನಿನ್ಗೇನು ಬಂದಿರೋ ದೊಡ್ಡ ರೋಗ, ನನ್ನೇ ನಿನಗೆ ಸಾಯಿಸ್ತೀನಿ ಅಂತ ಹೇಳ್ತಿದ್ದೀಗಲ್ಲ. ಥೂ, ನಿನ್ನಿಂದ ನಿನಗೆ ನನ್ನ ಮೊಮ್ಮಗಳನ್ನ ನಿನ್ನ ಮೊಮ್ಮಗಳು ಹಂಗೆ ಆಗಿರೋ ತೇಜ. ಅಯ್ಯೋ, ನನ್ನ ಮೊಮ್ಮಗನ್ನ ಕರ್ಕೊಬಿಟ್ಟು ಬಂದು ಮನೆಗೆ ಬೇರೆ ಇಕ್ಕೊಂಡವಳೆ ಅಂತ ಹೇಳ್ತಾವಳೆ. ನನ್ನ ಮೊಮ್ಮಗನ ಹೆಂಗೆ ನೋಡ್ಕೊತಾಳೆ? ಅವನು ನೋಡ್ಕೊಳ್ಳೋದಕ್ಕೆ ಎಷ್ಟು ಖರ್ಚು ಬರೋಕ್ಕಿಲ್ಲ, ಈ ಸ್ಕೂಲ್ ಖರ್ಚು ಎಷ್ಟು ಬರೋಕ್ಕಿಲ್ಲ. ಹೆಂಗನೂ ಇವಳು ಗಂಡ ಮಡಿಕೊಂಡಿದ್ದ ಮಗನ ಯಾಕೆ ಕರ್ಕೊಂಬಿಟ್ಟು ಬರಬೇಕಿತ್ತು ಈ ಮನೆಯಾಳು ಬಿಟ್ರಿ? ಇವಳಿಗೇನು ಮಾನ ಮರ್ವದಿ ಅನ್ನೋದು ಏನೂ ಇಲ್ಲ. ಹೇಳಿದ ಮತ್ತೆ ಕೇಳೋದನ್ನೂ ಇಲ್ಲ. ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡು. ನಾನಿವಾಗ ಏನು ಮಾಡಲಿ? ನಾನಿವಾಗ ಎಲ್ಲಿ ಹೋಗ್ಲಿ? ಹಾಂ, ಮೊದಲು ಅದನ್ನು ಯೋಚನೆ ಮಾಡು. ನಿನ್ನ ಜೀವನ ನೀನು ಯೋಚನೆ ಮಾಡು. ಎಲ್ಲೋಗ್ಲಿ, ಏನು ಮಾಡಲಿ? ತಲೆ ಕೆರ್ಕೊಂಡು ಕುಂತ್ಕ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಲೋಫರ್, ಮೊದಲು ನಿಂದು ನೀನು ನೋಡ್ಕ. ಅವಳ ಜೀವನ ಅವಳು ಹೆಂಗೋ ನೋಡ್ಕೊಂಡವಳೆ, ಅವಳು ಹೆಂಗೋ ಅವಳ ಪಾಡ್ಗೆ ಅವಳು ಜೀವನ ಮಾಡ್ತಾಳೆ. ಮೊದಲು ನಿನ್ನ ಯೋಗ್ಯತೆಗೆ ನಿಂದನ್ನ ನೀನು ನೋಡ್ಕ, ಆಮೇಕಿಂದ ಬ್ಯಾರಡ್ದೆಲ್ಲ ನೋಡಕ್ಕೆ ಹೋಗಿವಂತೆ. ನೀನು ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತೈತೆ. ನೋಡು, ಯಾವತ್ತಿದ್ರೂ ತೇಜನ್ ಸಪೋರ್ಟ್ಗೆ ನಾನು ಇದ್ದೇ ಇರ್ತೀನಿ. ತೇಜ ಬದಲಾಯ್ತೀನಿ ಅಂತ ಮಾತು ಕೊಟ್ಟು ಬದಲಾಗವಳೆ. ಅವಳ ಸಪೋರ್ಟ್ಗೆ ನಾನು ಯಾವಾಗೂ ನಿಂತ್ಕೊಂತೀನಿ, ಸರಿನಾ? ನಿನ್ನ ಸವಾಸಕ್ಕೆ ನಾನು ಬರೋದನ್ನು ಇಲ್ಲ. ನನ್ನ ಮೊಮ್ಮಗಳ ಜೊತೆನೇ ಹೋಗಿ ಅವಳ ಬೆನ್ನೆಲುಬಾಗಿ ನಿಂತ್ಕೊತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲರೂ ಬಂದು ಮಕ್ಕಳಿಗೆನೇನಿಯ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಯಾರೂ ಅರ್ಥ ಮಾಡ್ಕೊಳಕ್ಕಿಲ್ಲ. ಈಗ ನಾನು ಎಲ್ಲಿಗೆ ಹೋಗಲಿ? ಎಲ್ಲಿ ಹೋಗ್ಲಪ್ಪ? ನನ್ನ ಮನೆ ಅಂತ ಯಾವುದೂ ಇಲ್ಲ. ನನ್ನ ಮಗಳು ಮನೆಗೆ ಹೋಗಿ ಸೇರ್ಕೊಂಡ್ಲ? ಎಲ್ಲವಳೆ, ಎಲ್ಲಿ ಮನೆ ಮಾಡವಳೆ? ಏನೊಂದು ಗೊತ್ತಿಲ್ವಲ್ಲಪ್ಪ. ಏನು ಮಾಡೋದು?